ಮಿಕ್ಸ್ ಆಗಿಬಿಟ್ರು ಒಂದೇ ಕಡೆ. ನಿಂತಿದ್ದ ಜಾಗದಲ್ಲಿ ಹಾಫ್ ಆನ್ ಅವರ್ ನಿಂತಿದ್ದೀವಿ, ನಮಗಂತೂ ಆಗ್ತಾಯಿಲ್ಲ. ಎಲ್ಲ ಯಪ್ಪ ದಸರಾನು ಸಾಕು, ದಸರಾ ಲೈಟಿಂಗ್ಸು ಸಾಕು ಅನಿಸ್ತು. ಮತ್ತು ಸೌತಲ್ಲಿ ಫ್ರೀ ಎಂಟ್ರಿ ಇರುತ್ತೆ, ಒಳಗಡೆ ಹೋಗ್ಬೋದು ಅಂತ ಕಳಿಸಿದ್ರು. ಸರಿ ಅಂದ್ಬಿಟ್ಟು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗಿ ಸ್ಟಾರ್ಟ್ ಮಾಡ್ಕೊಂಡು ಹೂ ಅಂತ ಗಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಷ್ಟರಲ್ಲಿ ಪೊಲೀಸ್ ಬಂದರು. ಗಿರ್ಚೋದು ನೋಡಿ ಪೊಲೀಸ್ ಬಂದ ತಕ್ಷಣ ನನಗೆ ಇಳಿಯವ ಕೆಳಕ್ಕೆ ಅಂತ ಫುಲ್ಲು ಅವಾಜ್ ಆಗ್ತದೆ. ಬೋರಿಂಗಲ್ಲಿ ಏನೂ ಇಲ್ಲ, ಯಾಕೆ ಬಂದ್ವಿ ಅಂತ ಅನಿಸ್ತು. ದಸರಾ ಲೈಟಿಂಗ್ಸ್ ನೋಡೋಕ್ಕಂತ ಹೋಗಿ ಏನೂ ನೋಡ್ದಿರೋ ಬಂದಿರೋ ಮಹಾನ್ ಬವರು ಅಂದರೆ ನಾವಿಬ್ಬರೇ ಅನಿಸುತ್ತೆ. ಅದೆಲ್ಲ ನೋಡಿ 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 ಸಾಕಾಗಿ ಬಸ್ ಹತ್ಕೊಂಡು ರಿಟರ್ನ್ ಬಂದು ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೈಸೂರಿಗೆ ಬಂದಿದ್ದೀವಿ ದಸರಾ ಲೈಟಿಂಗ್ಸ್ ನೋಡೋದಕ್ಕಂತ, ನಾನು ಮತ್ತು ಸಂಜು. ಸೊ ಇವಾಗ ಫಸ್ಟು ಅರಮನೆ ನೋಡೋಕೆ ಹೋಗ್ತಾ ಇದ್ವಿ. ನಾವು ಎಂಟ್ರಿ ಗೇಟಿಂದ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಸೆಕ್ಯೂರಿಟಿ ಒಳಗಡೆ ಬಿಡ್ಲೇ ಇಲ್ಲ. ಸೊ ಅಲ್ಲಿಂದ ಇವಾಗ 1 ಕಿಲೋಮೀಟರ್ ಏನಿದು ನಡ್ಕೊಂಡು ಗೇಟ್ ಕಡೆಯಿಂದ ಬನ್ನಿ. ಈಗ ಫ್ರಂಟ್ ಗೇಟಿಂದ ಹೋಗ್ತಾ ಇದ್ದೀವಿ. ತಿಂದಿದ್ದು ದೋಸೆನು ಕರ್ಗೋಗಿ, ಅದು ಚೆನ್ನಾಗೂ ಇರಲಿಲ್ಲ. ಕರ್ಗೋಗಿ ನಾನು 1 ಗ್ರಾಮ್ ಫೀಲ್ ಆಗ್ಬೇಡಪ್ಪ. ಫೈನಲಿ ಬಂದ್ವಿ ಗೇಟ್ ಹತ್ರ. ಆ ಕಡೆ ಬಂದ್ರಿ ಗೇಟಿಗೆ. ನನ್ನ ಮಗ ಸೆಕ್ಯೂರಿಟಿ ನಮ್ಮನ್ನ ಅಲ್ಲಿಂದ ಇಲ್ಲಿ ಗಂಟ ನಾಯಿ ಅಲ್ದಂಗೆ ಅಲಿಸ್ತವನೆ. 2 ಕಿಲೋಮೀಟರ್ ನಡ್ಕೊಂಡ್ ಬಂದಂಗೆ ಆಯ್ತು ನನಗೆ. ನಂಗೆ ಅವ್ನು ಹೇಳಿದ ಗೇಟ್ಗೆ ಹೋಗ್ತಾ ಇದೀವೋ ಮತ್ತೆ ಅವನ ಜಾಗಕ್ಕೆ ಹೋಗ್ತಾ ಇದೀವೋ ನನಗಂತೂ ಗೊತ್ತಾಗ್ತಿಲ್ಲ. ಸುಮ್ಮನೆ ನಡೀತಾನೇ ಇದ್ದೀವಿ. ಅದಂತಾನೆ ಈ ಮಳೆಗೆ ಬೇರೆ ಗೊತ್ತಿಲ್ಲ ಮಳೆ ಬೇರೆ ನೋಡಿ. ನಾನು ಬರೋದೇ ಕಷ್ಟ. ಇನ್ನು ಛತ್ರಿ ಎಲ್ಲಿಂದ ಬಂತು. ಕಷ್ಟಪಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಬಂದು ಒಳಗಡೆ ಬಂದ್ವಿ. ಹೋಗ್ತಾ ಇದೀವಿ ಒಳಗಡೆ ಇವಾಗ. ಸಂಜು, ನೀನು ಯಾಕೆ ನಂಗೊಂದು ಪ್ಯಾಲೇಸ್ ಕಟ್ಸ್ಕೊಡ್ಬಾರ್ದು? ಮೈಸೂರು ರಾಜವಂಶದ ಫೋಟೋಗ್ರಾಫಿ ಸಿಗ. ಎಲ್ಲರೂ ಫೋಟೋನೂ ಇದೆ, ನನ್ನ ಫೋಟೋ ಮಿಸ್ಸಿಂಗ್. ಹೌದು ತಾನೇ, ಎಲ್ಲರೂ ಫೋಟೋ ಇದೆ, ನನ್ನ ಫೋಟೋ ಮಿಸ್ಸಿಂಗು. ಗಾಯ್ಸ್, ಇದೆಲ್ಲ ಒಡವೆ ಇಡೋ ಬಾಕ್ಸ್ಗಳು. ಇವೆಲ್ಲ ಸಿಲ್ವರು. ಸುಮ್ಮನೆ ಗೊತ್ತಿಲ್ಲ ಏನು. ನಂಗೆ ಮಹಾರಾಣಿಯವರ ಡ್ರೆಸ್ಸಿಂಗ್ ರೂಮ್, ಸಿಲ್ವರ್ ಚೇರ್. ನಾನು ನರಳಿಕೆ ಆಗ್ತದೆ. ಅಲ್ಲಿ ನೋಡು, ಬಲ್ಪ್ ನೋಡಿ ಎಷ್ಟು ದಪ್ಪ ಇದೆ. ನಿನ್ಗಿಂತ ದಪ್ಪ ಬಲ್ಪೇ. ಹೆಂಗೆ ನಾವು ₹50 ಟಿಕೆಟ್ ಇಸ್ಕೊಂಡು ಅವ್ರಿಗೆಲ್ಲ ಅಲ್ಲಿ ಸ್ಕೂಗೆ ಈಗ ಪ್ರಶಾಂತ, ಭೀಮಾ ಕಾಣಿಸ್ತಾರೆ ಇಲ್ಲ. ಅಲ್ಲಿ ಯಾರು ಅಂತ ಗೊತ್ತಾದ್ರೆ ಕರಿಬೋದು ಅವ್ರನ್ನ ನಾವು. ಅಟೆಂಡೆನ್ಸ್ ಕೂಗೆ ಅಲ್ಲಿ ಕೂಗ್ತಾವ್ರಲ್ಲ ಹುಡುಗರು. ಭೀಮಾ, ಪ್ರಶಾಂತ. ಮುಗೀತು ಪ್ಯಾಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ.
ಇವಾಗ ಎಲ್ಲಿ ಹೋಗ್ತಾ ಇದೀವಿ ಸಂಜು? ಫ್ಲವರ್ ಶೋ ನೋಡು. ಫ್ಲವರ್ ಶೋಗೆ ಹೋಗ್ತಾ ಇದೀವಿ. ಆ್ಯಕ್ಚುಲಿ 2 ಕಡೆ ಫ್ಲವರ್ ಶೋ ಇದೆ. ಮೋಸ್ಟ್ಲಿ ನಮಗೆ ಒಂದೇ ಕವರ್ ಮಾಡೋಕ್ಕಾಗೋದು. ಫ್ಲವರ್ ಶೋ ಆ್ಯಂಡ್ ಇವಾಗ ಫುಡ್ ಫೆಸ್ಟಿವಲ್. ಫಸ್ಟು ಫ್ಲವರ್ ಶೋಗೆ ಹೋಗ್ಬಿಟ್ಟು ಇನ್ನೊಂದು ಫುಡ್ ಫೆಸ್ಟಿವಲ್ಗೆ ಹೋಗೋಣ. ಹೊಟ್ಟೆ ಸುತ್ತೈತೆ. ಫಸ್ಟ್ ತಿಂದುಬಿಟ್ಟು ಆಮೇಲೆ ಫ್ಲವರ್ ಶೋ ಸುತ್ಕೊಂಡು ಬರೋಣ. ಓಕೆ, ಕುಪ್ಪಣ್ಣ ಪಾರ್ಕ್ಗೆ ಹೋಗೋದಾ ಅಥವಾ ಇನ್ನೊಂದು ಕಡೆಗೆ ಹೋಗೋದಾ ಫ್ಲವರ್ ಶೋ? ಪ್ಯಾಲೇಸಿಂದ ಫುಡ್ ಫೆಸ್ಟಿವಲ್ ಹತ್ರ ಬಂದ್ವಿ. ಆ ಪ್ಯಾಲೇಸಿಂದ ಅಲ್ಲಿಗೆ 2 ಕಿಲೋಮೀಟರ್ ಇದೆ. ಮಹಾರಾಜ ಗ್ರೌಂಡ್ ಹತ್ರ ನಡೀತಿರೋದು. ಸೊ ಬಂದ್ವಿ ಇವಾಗ. ಇಲ್ಲಿ ಕೇಕ್ ಶೋ ಇದೆ ಒಳಗಡೆ, ಹೋಗ್ಬೇಕು ಇವಾಗ. ಕೇಕ್ ಶೋ ಚೆನ್ನಾಗಿ ಮಾಡಿದಾರಲ್ಲ. ಫಿನಿಶಿಂಗ್ ನೋಡಿ ಸಕ್ಕತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಕಣೆ ಸ್ಟ್ರಾಬೆರಿಗಿನ. ಮಿಕ್ಸಿಡ್ ಪ್ರಯೋಗ. ಹಾಂ, ಬೆರಿ ಜಾಮ್. ಇದೆಲ್ಲ ಸ್ಟಾಲ್ಸ್. ಏನೇನಿದೆಯೋ ಗೊತ್ತಿಲ್ಲ. ಸೆರಾಮಿಕ್ಸ್ ಲೈಟಿಂಗ್ ಆ ಥರದ್ದು ಸ್ಟಾಲ್ಸ್ ಇದೆ ಗೈಸ್ ಇಲ್ಲಿ. ಇದೆಲ್ಲ ಫುಡ್ಸ್. ಏನಾದರೂ ಬೇಕೇ ಬೇಕು, ಹೊಟ್ಟೆ ಸಕ್ಕತ್ತು ಫಸ್ಟೇ ದೋಸೆಗೆ ಏನಾದರೂ ಸ್ವಲ್ಪ ಅಟ್ಲೀಸ್ಟ್ ಹೊಟ್ಟೆ ತುಂಬ ಥರ. ₹80 ರವಾ ರೊಟ್ಟಿ. ನಾನು ಅಲ್ಲೇ ಸ್ಟಾರ್ಟಿಂಗಲ್ಲಿ ಮಾಡಿದ್ದೆ, ಅದೇ ದೊಡ್ಡದು ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ದೊಡ್ಡದೈತೆ ಫುಡ್ ಸ್ಟಾಲ್ಸ್. ಅದು ನನಗೆ ದರ್ಶನ್ ಅವರ ಅಳಿಗೆ ನೋಡೋದೇ ಒಂದು ಚಿಂತೆ. ಬಲೆ ಗೋಳಿಕ ತಗೊಂಡೆ ಯಾರೋ ನೆಮ್ಮದಿ ಬಿರಿಯಾನಿ ಅಂತ, ಯಾರೋ ದರ್ಶನ್ ಅಳಿಯ ಅಂತೆ. ಎಲ್ಲ ಅವನೇ ಅಂತ ಬಿಡ್ತಾ ಇಲ್ಲ. ಅದೆಲ್ಲ ನೆಮ್ಮದಿ ಬಿರಿಯಾನಿ ಹುಡಿಕೊಂಡು ಕೂತವಳೆ. ಅದು ಸಿಗ್ತಾ ಇಲ್ಲ, ಅವಳು ಬಿಡ್ತಾ ಇಲ್ಲ. ನೆಮ್ಮದಿ ಬಿರಿಯಾನಿ ಸಿಗೋವರೆಗೂ ನಂಗೆ ನೆಮ್ಮದಿ ಇಲ್ಲ. ಅವಳಿಗೆ ಈತ ಇಲ್ವ ಗೊತ್ತಿಲ್ಲ, ನನಗಂತೂ ನೆಮ್ಮದಿ ಇಲ್ಲ. ಅಲ್ಲೆಲ್ಲ ಇತ್ತು ನೆಮ್ಮದಿ ಊಟ ಅಂತ ಇತ್ತು, ಬಟ್ ನೆಮ್ಮದಿ ಬಿರಿಯಾನಿ ಅಂತ ಅದ್ರ ಹೆಸರು. ಹುಡುಕ್ತಾವಳೆ ಎಲ್ಲಿ ಅಂತ ಗೊತ್ತಾಯ್ತಲ್ಲ. ಇಷ್ಟ ಆಗ್ಲಾ ಫುಲ್ಲು ಬರೀ ನಾನ್ ವೆಜ್ ಐತೆ. ನಾವು ತಿನ್ನೋದು ಅದನ್ನೇ ತಾನೇ, ವೆಜ್ ಅಲ್ಲ ತಾನೇ. ಓ ಮೈ ಗಾಡ್. ಇನ್ಸ್ಟಾಗ್ರಾಮಲ್ಲಿ ಹುಡುಕಿ ಗೈಸ್ ಫೈನಲ್ ಆಗಿ ನೆಮ್ಮದಿನ ಹುಡುಕ್ಬಿಟ್ವಿ. ಇದು ಆಲ್ರೆಡಿ ನೋಡಿದ್ವಿ, ಇದಲ್ಲ ಅಂತ ಹೇಳಿ ಬೇರೆ ಕಡೆ ಕೇಳ್ಕೊಂಡೋದ್ಲು. ಆದರೆ ಇದೇ ಸ್ಟಾಲ್ ಅದು ನೆಮ್ಮದಿ.
ನೆಮ್ಮದಿಯಾಗಿ ಊಟ ಮಾಡಿ ಅವ್ರು ಇಲ್ವೇ ಇಲ್ಲ. ಆದ್ರೆ ಅವ್ರ ಅಳಿಯ ಇಲ್ವೇ ಇಲ್ಲ. ರೊಟ್ಟಿ ಮಟನ್ ಚಾಪ್ ಗೋರಿ ರೊಟ್ಟಿ ಫಿಶ್ ತವಾ. ಈಗ ಫ್ಲವರ್ ಶೋಗ್ ಅಂತ ಬಂದ್ವಿ. ಲಿಂಗಂಬೂದಿ ಬೊಟಾನಿಕಲ್ ಗಾರ್ಡನ್ ಅಂತ ಅಂದ್ಬಿಟ್ಟು ಅಲ್ಲಿದೆ. 2 ಕಡೆ ಇದೆ. ಇಲ್ಲಿಗೆ ಬಂದ್ವಿ, ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಇದು ಎಂಟ್ರಿ. ನಿಮ್ ಫೋನಲ್ಲಿ ನಾನು ಚೆನ್ನಾಗಿ ಬರ್ತೀನಿ. ನಿಮ್ಮ ಫೋನಲ್ಲಿ ಇಲ್ಲಿ ಪುಟ್ಟು ಜಿನಿಯಾ. ಇದೆಲ್ಲ ಸೇಮ್ ಫ್ಲವರ್ ಹಾಕಿದಾರ ಪೂರ. ಹೇಳಿರೋದು ಹೂ ಕೀಳ್ಬೇಡ್ರಿ ಅಂತ. ಯಾ ಇದು ಓದು. ಕುಬ್ಜಾ ಸೆಲೋಸಿಯಾ, ಡ್ರಾಫ್ ಸೆಲೋಸಿಯಾ. ಚೆನ್ನಾಗಿದೆ ಲೀಫು. ಈ ಸೆಕ್ಯೂರಿಟಿ ನನ್ಗೆ ಏನ್ಸ್ಕೂ ಬಿಡ್ತಾ ಇಲ್ಲ, ನಿಂತ್ಕೊಳಕ್ಕೂ ಬಿಡ್ತಾ ಇಲ್ಲ, ಕುತ್ಕೊಳಕ್ಕೂ ಬಿಡ್ತಾ ಇಲ್ಲ. ಎಲ್ಲದಕ್ಕೂ ಸಿಲ್ಲೇ ಒಡ್ದು ಓಡಿಸ್ತಾನ ತಾಗಿ. ಒಂದು ನಿಮಿಷ ನಡ್ಕೊಂಡ್ ಬರ್ತೀನಿ, ಒಂದು ವಿಡಿಯೋ ಮಾಡಿ. ಸನ್ಫ್ಲವರ್ ಈ ಪಾರ್ಕಲ್ಲಿ ಈ ಕೆರೆ ನೀರು ಚೆನ್ನಾಗಿದೆ. ಏನು ಫ್ಲವರ್ ಶೋ ಏನು ಅಷ್ಟು ಇಂಪ್ರೆಸ್ ಮಾಡೋ ಥರ ಏನಿಲ್ಲ. ಇದಕ್ಕಿನ್ನ ನಮ್ಮ ಯಾವುದದು ಬ್ಯಾಂಗ್ಳೂರಲ್ಲಿ ಇದೆಯಲ್ವಾ ಲಾಲ್ಬಾಗು, ಅದೇ ಚೆನ್ನಾಗಿದೆ. ಇದೇನು ಅಷ್ಟೊಂದೆಲ್ಲ ಚೆನ್ನಾಗಿ ಎದ್ದಿದ್ದೇನಿಲ್ಲ. ಹೋಗಿ ಸರ್, ಒಳಗಡೆ ಹೋಗಿ, ಫ್ರೀಯಾಗಿ ಹೋಗ್ತದೆ, ಒಳಗಡೆ ಹೋಗಿ ಸರ್, ಆ ಕಡೆ ಇದೆ. ದಸರಾನು ಸಾಕು, ದಸರಾ ಲೈಟಿಂಗ್ಸು ಸಾಕು. ದಸರಾ ಲೈಟಿಂಗ್ಸ್ ನೋಡೋಕ್ಕಂತ ಹೋಗಿ ಏನೂ ನೋಡ್ದಿರೋ ಬಂದಿರೋ ಮಹಾನ್ ಬವರು ಅಂದರೆ ನಾವಿಬ್ಬರೇ ಅನಿಸುತ್ತೆ. ಎಷ್ಟು ಜನ, ಎಷ್ಟು ಕ್ರೌಡು, ಟ್ರಾಫಿಕ್ಕು ಅದೆಲ್ಲ ನೋಡಿ 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 ಸಾಕಾಗಿ ಬಸ್ ಹತ್ಕೊಂಡು ರಿಟರ್ನ್ ಬಂದ್ವಿ. ಅಲ್ಲಿ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ ಅಂತ ಮನೆಗೆ ಬಂದುಬಿಟ್ಟು ನೆನ್ನೆ ಹೋಗಿದ್ದು. ಇವತ್ತು ಬಂದ್ಬಿಟ್ಟು ಮಾಡ್ತಾಯಿದ್ದೀನಿ ವ್ಲಾಗು. ನೆನ್ನೆ ಬೆಳಗ್ಗೆ ಹೋಗಿ ಪ್ಯಾಲೇಸ್ ಎಲ್ಲ ನೋಡಾಯ್ತದೆ, ಮಧ್ಯಾಹ್ನ ಆಯಿತು. ಆಮೇಲೆ ಮಧ್ಯಾಹ್ನ ಬಂದು ಫುಡ್ ಫೆಸ್ಟಿವಲಿಗೆ ಹೋದ್ವಿ. ಅಲ್ಲಿ ಫುಡ್ ಫೆಸ್ಟಿವಲ್ ಎಲ್ಲ ಓಕೆ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅದು ಬೊಟಾನಿಕಲ್ ಗಾರ್ಡನಿಗೆ ಹೋದ್ವಿ. ಫ್ಲವರ್ ಶೋ ಹೋದ್ವಿ. ಫ್ಲವರ್ ಶೋ ಅಂತೂ ಬೋರಿಂಗಲ್ಲಿ ಏನೂ ಇಲ್ಲ, ಯಾಕೆ ಬಂದ್ವಿ ಅಂತ ಅನ್ನಿಸ್ತು. ಓಕೆ, ಅದೆಲ್ಲ ಮುಗಿಸ್ಕೊಂಡು 6 o'clock ಮತ್ತೆ ಪ್ಯಾಲೇಸ್ ಹತ್ರ ಬಂದ್ವಿ. ಅಲ್ಲೇನೋ ಲೇಸರ್ ಶೋ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ 6 ಅಂತ ಬಂದಿದ್ದು ನಾವು. ಅಲ್ಲಿ 7 o'clockಗೆ ಲೈಟಿಂಗ್ಸ್ ಆನ್ ಆಗಿದ್ದು. ಅದಾದಮೇಲೆ ನಾವು ಅಲ್ಲೇ ಕೂತಿದ್ವಿ ಸ್ವಲ್ಪ ಹೊತ್ತು. ಪೊಲೀಸ್ ಎಲ್ಲ ಹೋಗಿ ಒಳಗಡೆ ಹೋಗ್ಬೋದು, ಹೋಗಿ ಲೇಸರ್ ಶೋಗೆ ನಾರ್ತ್ ಮತ್ತು ಸೌತಲ್ಲಿ ಫ್ರೀ ಎಂಟ್ರಿ ಇರುತ್ತೆ, ಒಳಗಡೆ ಹೋಗ್ಬೋದು ಅಂತ ಕಳಿಸಿದ್ರು. ಸರಿ ಅಂದ್ಬಿಟ್ಟು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಹೆಂಗೆಲ್ಲ ಫುಲ್ಲು ಪೆಡಸ್ಟ್ರಲ್ ಇರುತ್ತಲ್ಲ, ಅದು ಫುಲ್ಲು ಜಾಮ್ ಆಗಿಬಿಡ್ತು. ಆ ಕಡೆಯಿಂದ ಬರೋರು, ಈ ಕಡೆಯಿಂದ ಹೋಗೋರು, ಮತ್ತು ಎಕ್ಸಿಬಿಷನ್ ಸೈಡ್ ಅಂಡರ್ಗ್ರೌಂಡಲ್ಲಿ ಹೋಗೋರು ಎಲ್ಲರೂ ಮಿಕ್ಸ್ ಆಗಿಬಿಟ್ರು ಒಂದೇ ಕಡೆ. ನಿಂತಿದ್ದ ಜಾಗದಲ್ಲಿ 1/2 hour ನಿಂತಿದ್ದೀವಿ. ನಮಗಂತೂ ಆಗ್ತಾಯಿಲ್ಲ, ಎಲ್ಲ ಫುಲ್ಲು ಜನ ಫುಲ್ಲು ತೆಳ್ತಾ ಇದ್ದಾರೆ, ನುಗ್ತಾ ಇದ್ದಾರೆ. ಅಪ್ಪ ಸಾಕನ್ನಿಸ್ಬಿಡ್ತು. ಮೊದಲೇ ನಮಗೆ ಬೆಳಗ್ಗೆ ಅಂತ ಸಂಜೆವರೆಗೂ ಅಲ್ಲಿ ಇಲ್ಲಿ ಹೋಗಿ ನಡೆದು ಸಾಕಾಗ್ಬಿಟ್ಟಿತ್ತು. ಅಲ್ಲಿ ನಮಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ, ನಡೆಯೋಕ್ಕೂ ಆಗ್ತಾಯಿರಲಿಲ್ಲ. ಬಟ್ 1/2 hour ನಿಂತಿದ್ದ ಜಾಗದಲ್ಲೇ ನಿಂತು ನಮಗೆ ಸಾಕಾಗೋಯ್ತು. ಆಮೇಲೆ ನಾನು ಮತ್ತು ಸಂಜು ಡಿಸೈಡ್ ಮಾಡ್ಕೊಂಡ್ವಿ
ಬ್ಯಾರಿಗೇಟ್ ಹಾರಿ ಮೇನ್ ರೋಡ್ಗೆ ಹೋಗ್ಬಿಡೋಣ ಅಂತ. ಈ ಕಡೆ ಪೆಡೆಸ್ಟ್ರಲ್, ಈ ಕಡೆ ಬಂದು ಮೇನ್ ರೋಡು ಫುಲ್, ಅಲ್ಲೂ ಟ್ರಾಫಿಕ್ಕು, ವೆಹಿಕಲ್ ಎಲ್ಲ ಫುಲ್ ನಿಂತುಬಿಟ್ಟಿದೆ. ಅಲ್ಲೂ ಮುಂದೆ ಹೋಗ್ತಾಯಿಲ್ಲ, ಇಲ್ಲೂ ಮುಂದೆ ಹೋಗ್ತಾಯಿಲ್ಲ. ಮಧ್ಯೆ ಫುಲ್ಲು ಕಾಂಪೌಂಡ್ಗೆ ಅಲ್ಲಿ ಬ್ಯಾರಿಗೇಟ್ ಕಟ್ಟಿಬಿಟ್ಟಿದ್ದಾರೆ. ಬಟ್ ನಮಗೆ ಆಗ್ತಾ ಇರಲಿಲ್ಲ, ಹಾಫ್ ಆನ್ ಅವರ್ ನಿಂತು ಸಾಕಾಗಿ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಬ್ಯಾರಿಗೇಟ್ ಆಡೋಣ ಅಂತ ನಾನು ಸಂಜೆ ಫಿಕ್ಸ್ ಆದ್ವಿ. ಅದಾದಮೇಲೆ ಓಕೆ, ನಾನು ಫಸ್ಟು ಹತ್ತುತ್ತಾ ಇದೆ, ಅವಳಿಗೆ ಬ್ಯಾಗ್ ಕೊಟ್ಬಿಟ್ಟು ನಾನು ಹತ್ತಿದ ತಕ್ಷಣ ಆ ಕಡೆ ವೆಹಿಕಲ್ಸಲ್ಲಿ ಇದ್ದಿದ್ದ ಜನ, ಈ ಕಡೆ ಜನ ಎಲ್ಲ ನಾನು ಹತ್ತದು ನೋಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೂ ಅಂತ ಗಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಷ್ಟರಲ್ಲಿ ಪೊಲೀಸ್ ಬಂದರು. ಗಿರ್ಚೋದು ನೋಡಿ ಪೊಲೀಸ್ ಬಂದ ತಕ್ಷಣ ನನಗೆ ಇಳಿಯವ ಕೆಳಕ್ಕೆ ಅಂತ ಫುಲ್ಲು ಅವಾಜ್ ಆಗ್ತಿದ್ದಾರೆ. ಇವಳು ಸಂಜೆ ಇಳಿಬೇಡ ಕಡೆ ನಡಿ ಅಂತ ಇವಳು ಈ ಕಡೆ ಇವಳು ತಳ್ತಾಳೆ, ಆ ಕಡೆಯಿಂದ ಅವ್ರು ತಳ್ತಾರೆ. ಮಧ್ಯದಲ್ಲಿ ನಿಂತ್ಕೊಬಿಟ್ಟಿದ್ದೀನಿ ಎದ್ದು ನಾನು. ಆಮೇಲೆ ಅವ್ರ ಕಡೆ ಹಂಗೆ ಜಗಳನೇ ಸ್ಟಾರ್ಟ್ ಆಯಿತು, ಪೊಲೀಸ್ಗೂ ನಮಗೂ. ಎಲ್ಲ ಬರೋರೆಲ್ಲ ಈ ಕಡೆಯಿಂದನೇ ಬರ್ತಿದ್ದಾರೆ. ನಾವೇನು ಮಾಡೋದು, ಮಧ್ಯದಲ್ಲಿ ಅರ್ಧ ಗಂಟೆಯಿಂದ ನಿಂತಿದ್ದ ಜಾಗದಲ್ಲೇ ನಿಂತಿದ್ದೀವಿ. ಅಲ್ಲೆಲ್ಲಾದ್ರೂ ಒಂದು ಕಡೆ ಬ್ಯಾರಿಗೇಡ್ ಓಪನ್ ಮಾಡಿ ನಾವೆಲ್ಲ ಆಚೆ ಹೋಗ್ತೀವಿ, ನೀವು ಆಮೇಲೆ ಕ್ಲೋಸ್ ಮಾಡ್ಕೊಳ್ಳಿ ಅಂತ. ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ಹಂಗೆ ಅಂತ ಅವರು ಫುಲ್ಲು ಬೈಕ್ ನಿಂತ್ಕೊಬಿಟ್ರು. ನಾವು ಅಷ್ಟೇ ಹಂಗೆ ಅಂತ ಅಂದ್ಕೊಂಡು ಫುಲ್ಲು ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ನೀವೇನಾದರೂ ಬಿದ್ದು ಸತ್ಗಿತ್ತು ಅಂದರೆ ನಾವೇನು ಮಾಡೋದು, ಇಳಿಯಕ್ಕೆ ಹೋಗಿ ಹಂಗೆ ಅಂತ. ಅಲ್ಲಿ ಇಲ್ಲಿ ಉಸಿರು ಕಡೆ ಸಾಯೋದಕ್ಕಿಲ್ಲ, ಅಲ್ಲಿ ಬಿದ್ದೆ ಸಾಯೋದೇ ಬೆಟರು, ಬಿಟ್ಟು ಕಳಿಸಿ ನಮ್ಮನ್ನ ಅಂತ ನಾವು. ಅದಾದಮೇಲೆ ನಾನು ಹಂಗಂದ್ರೂ ಇಳಿಲಿಲ್ಲ ಕೆಳಗಡೆ, ಮತ್ತೆ ಹತ್ಬಿಟ್ಟು ಆ ಕಡೆಗೆ ಹೋಗ್ಬಿಟ್ಟೆ, ಮೇನ್ ರೋಡ್ ಕಡೆ ಹೋದೆ. ಆಮೇಲೆ ಸಂಜು ಇಳಿದ್ಲು. ಆಮೇಲೆ ಅವರಿಬ್ಬರು ಪೊಲೀಸ್ಗೂ ಮತ್ತು ಸಂಜುಗೂ ಫುಲ್ ಫೈಟಿಂಗ್ ಸ್ಟಾರ್ಟು. ಬಾರೆ ಅಂತ ಹೇಳಿದ್ರು, ಬರ್ತಾಯಿಲ್ಲ, ಮತ್ತೆ ಹೋಗ್ತಾಳೆ, ಅವ್ರ ಮೈ ಮೇಲೆ ಬೀಳಕ್ಕೆ ಹೋಗ್ತಾಳೆ ಇವಳು. ಅಷ್ಟು ಜಗಳ ಆಡಿದಾಳೆ. ನಾನು ಅನ್ಕೋತಿದ್ದೆ ನಾನೇ ಬಜಾರಿ ಅಂತ, ಅವಳು ನನಗಿನ್ನ ಬಜಾರಿ. ಅಷ್ಟು ಬೈದಿ ಪೊಲೀಸ್ ಬಾಯಿ ಮುಚ್ಚಿಸ್ಬಿಟ್ಟು ಬಂದಿದ್ದಾಳೆ. ಹೆಂಗೋ ಹಾರ್ಕೊಂಡು ಬಂದು ಮತ್ತೆ ಎಲ್ಲಿ ಹೋಗ್ಬೇಕಂತಲೂ ಅನ್ನಿಸ್ಲೇ ಇಲ್ಲ. 7:30ಗೆ ಬಸ್ ಸ್ಟಾಪ್ ಹೋಗಿ ಬಸ್ ಹತ್ಕೊಂಡು ರಿಟರ್ನ್ ಬಂದು ಯಾವ ಲೈಟಿಂಗೂ ನೋಡಲಿಲ್ಲ, ಏನೂ ನೋಡಲಿಲ್ಲ. ಅಯ್ಯೋ, ಎಷ್ಟು ಸಲ ಮೈಸೂರಿಗೆ ಹೋಗಿದ್ದೀವಿ, ಬಟ್ ಒಂದು ಸಲ ದಸರಾ ಲೈಟಿಂಗ್ಸ್ಗಂತ ಹೋಗಿ ಇರಲಿಲ್ಲ. ಇದೇ ಫಸ್ಟ್ ಹೋಗಿದ್ದು. ಯಪ್ಪ ಸಾಕಂತ ಅನಿಸ್ತು. ದಸರಾನೂ ಬೇಡ, ದಸರಾ ಲೈಟಿಂಗ್ಸು ಬೇಡ ಅನ್ನೋ ಥರ ಆಗ್ಬಿಡ್ತು. ಬಟ್ ಒಂದು ಬೇಜಾರು, ಲೈಟಿಂಗ್ಸ್ ನೋಡಲಿಲ್ವಲ್ಲ ಅಂತ ಮತ್ತೆ ಇನ್ನೂ ಬೇಜಾರು. ಬಟ್ ಹೋಗೋ ಮನಸ್ಸು ಮತ್ತೆ ಇಲ್ಲ. ಇದಾಯಿತು ನಮ್ಮ ದಸರಾ ಲೈಟಿಂಗ್ ಸ್ಟೋರಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.